ಕೋಟ್ಯಂತರ ಕನ್ನಡಿಗರ ಪಾಲಿನ ದೇವತೆ, ಬಾಯಾರಿಕೆ ನೀಗಿಸೋ ಜೀವದಾತೆ. ಇವತ್ತು ಕಾವೇರಮ್ಮನ ಜಾತ್ರೆ. ಇದೇ ಈ ಹೊತ್ತಿನ ವಿಶೇಷ ಜೀವನದಿ. ನಾನು ಗುರುಪ್ರಸಾದ್. ಕನ್ನಡಿಗರು ನೆಲ, ಜಲ, ಭಾಷೆಯನ್ನ ದೇವರಂತೆ ಕಾಣ್ತಾರೆ, ತಮ್ಮ ಉಸಿರಾಗಿ ಭಾವಿಸ್ತಾರೆ. ಅದರಲ್ಲೂ ದಕ್ಷಿಣ ಕರ್ನಾಟಕದ ಜನರ ಪಾಲಿಗೆ ವರವಾಗಿರೋ ಕಾವೇರಿ ಅಂದರೆ ಜನಕ್ಕೆ ಅದೇನೋ ಪ್ರೀತಿ. ಜನರಲ್ಲಿ ಭಕ್ತಿ ಭಾವ ಮೂಡಿಸೋ ಕಾವೇರಿ ಇವತ್ತು ತೀರ್ಥೋದ್ಭವ ಮಾಡ್ತಿದ್ದಾಳೆ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವಾ ಸೇರಿ. ಹೌದು, ಕಾವೇರಿ ಕೇವಲ ನದಿಯಲ್ಲ, ಕನ್ನಡಿಗರ ಪಾಲಿಗೆ ದೇವತೆ, ಅನ್ನದಾತೆ, ಜನರ ಬಾಯಾರಿಸೋ ಜೀವದಾತೆ. ಹೀಗಾಗಿ ಕಾವೇರಿ ನದಿಗೂ ಕನ್ನಡಿಗರಿಗೂ ಬಿಡಲಾರದ ನಂಟು. ಕಾವೇರಿಯನ್ನು ಜನ ಕೊಂಡಾಡುತ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ. ಆ ತೀರವಾ ಸೇರಿಸು, ತಾಯೊಡಲೆ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ. ದಕ್ಷಿಣ ಭಾರತದ ಜೀವನದಿ ಕಾವೇರಿ ಕೊಡಗು ಪಾಲಿಗೆ ಕುಲದೇವತೆ, ಅವರ ಮನೆಮಗಳು. ಯಾಕಂದ್ರೆ ಕಾವೇರಿ ಹುಟ್ಟಿದ್ದು ಬ್ರಹ್ಮಗಿರಿಯ ತಪ್ಪಲಿನಲ್ಲಿ, ಅದೇ ತಲಕಾವೇರಿ. ವರ್ಷಕ್ಕೊಮ್ಮೆ ತಲಕಾವೇರಿಯಲ್ಲಿ ತೀರ್ಥೋದ್ಭವವಾಗುತ್ತೆ. ಆ ದಿನವೇ ಕಾವೇರಮ್ಮನ ಜನ್ಮದಿನ. ಕೆಆರ್ಎಸ್ನಲ್ಲಿ ನೆಲೆ ನಿಂತು ಸಾವಿರಾರು ಎಕರೆಗೆ ನೀರುಣಿಸಿ ಶಿವನ ಸಮುದ್ರದಲ್ಲಿ ಧುಮ್ಮಿಕ್ಕಿ ವೈಯಾರಿಯಂತೆ ಹರಿಯೋ ಕಾವೇರಿ ಲಕ್ಷಾಂತರ ರೈತರ ಜೀವನಾಡಿ. ತಮಿಳುನಾಡಿನ ಜನತೆಗೂ ಬದುಕು ಕಟ್ಟಿಕೊಟ್ಟಿದ್ದಾಳೆ ಈ ಕಾವೇರಿ. ಒಟ್ಟು 765 ಕಿಲೋಮೀಟರ್ ಹರಿಯೋ ಈಕೆ ಬಗ್ಗೆ ಕನ್ನಡದ ಜನ ಪೂಜ್ಯನೀಯ ಭಾವನೆ ಹೊಂದಿದ್ದಾರೆ. ಆಕೆ ತುಂಬಿ ಹರಿದ್ರೆ ಬಾಗಿನ ಅರ್ಪಿಸ್ತಾರೆ. ಕಾವೇರಿ ನೀ ಒಲವಿನ ಸಿಂಗಾರಿ, ಕೊಡಗಿನ ಕಾವೇರಿ ನೀ ಬೆಡಗಿನ ವೈಯಾರಿ, ಕನ್ನಡ ಕಾವೇರಿ ನೀ. ಉದ್ಯಾನ ನಗರಿ ಜನ ಬಾಯಾರಿದ್ರೆ ನೆನಪಿಸಿಕೊಳ್ಳೋದು ಇದೇ ಕಾವೇರಿಯನ್ನ. ಜನರ ಪಾಲಿಗೆ ಈಕೆ ಅಮೃತ. ಇನ್ನು ಕಾವೇರಿ ಉಗಮ ಸ್ಥಳದಲ್ಲಿ ವರ್ಷಕ್ಕೊಮ್ಮೆ ಉದ್ಭವವಾಗೋ ತೀರ್ಥ ಜನರ ಪಾಲಿಗೆ ಪಂಚಾಮೃತವೇ ಸರಿ. ಇವತ್ತು ತಲಕಾವೇರಿಯಲ್ಲಿ ತೀರ್ಥೋದ್ಭವವಾಗುತ್ತಿದೆ. ಈ ಅಪೂರ್ವ ದೃಶ್ಯ ನೋಡಲು ಲಕ್ಷ ಲಕ್ಷ ಜನ ತಲಕಾವೇರಿಯತ್ತ ಆಗಮಿಸುತ್ತಿದ್ದಾರೆ. ದಕ್ಷಿಣ ಭಾರತದ ಗಂಗೆ ಕಾವೇರಿ ಬಗ್ಗೆ ಜನರಲ್ಲಿ ಸಾಕಷ್ಟು ನಂಬಿಕೆಗಳಿವೆ. ಕಾವೇರಿಯಲ್ಲಿ ಮಿಂದರೆ ಪಾಪ ನಿವಾರಣೆಯಾಗುತ್ತೆ ಅಂತ ಜನ ನಂಬಿದ್ದಾರೆ. ಕಾವೇರಿಗಾಗಿ ಜನರು ತಿಂಗಳುಗಟ್ಟಲೆ ಜಾತ್ರೆ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಕಾವೇರಿ ಜನರ ಪಾಲಿಗೆ ಏನೆಲ್ಲ ಆಗಿದ್ದಾಳೆ ನೋಡ್ಕೊಂಡು ಬರೋಣ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ. ಕನ್ನಡಿಗರ ಜೀವನಾಡಿಯಾಗಿರೋ ಕಾವೇರಿಯ ಒಟ್ಟು ಉದ್ದ 765 ಕಿಲೋಮೀಟರ್. ಭಾಗಮಂಡಲದಲ್ಲಿ ಸಜ್ಜೋತಿ ಹಾಗೂ ಕನ್ನಿಕೆಯೊಂದಿಗೆ ಕಾವೇರಿ ಸಂಗಮವಾಗ್ತಾಳೆ. ಹೀಗಾಗಿ 3 ನದಿಗಳ ಸಂಗಮ ಭಾಗಮಂಡಲದಲ್ಲಿ ಮಿಂದರೆ ಒಳ್ಳೆಯದಾಗುತ್ತೆ ಅಂತ ಲಕ್ಷಾಂತರ ಜನ ನಂಬಿದ್ದಾರೆ. ಸಂಗಮದಲ್ಲಿ ಮಿಂದು ಭಗಂಡೇಶ್ವರನ ದರ್ಶನ ಪಡೆದು ತಲಕಾವೇರಿಯಲ್ಲಿ 3 ಬಾರಿ ಮುಳುಗೇಳಿದ್ರೆ ಜನ್ಮ ಪಾವನವಾಗುತ್ತೆ ಅನ್ನೋದು ಪ್ರತೀತಿ.
ಪಾಪ ಪರಿಹಾರಕ್ಕಾಗಿ ಇಲ್ಲಿ ನದಿ ಸ್ನಾನನೂ ಮಾಡ್ತಾ ಇದ್ದೀವಿ. ಕಾವೇರಿ ಅನ್ನೋದು ಒಂದು ಪವಿತ್ರವಾದ ನದಿ. ಇದರಲ್ಲಿ ನಾವು ಅನೇಕ ಬಾರಿ ಬಂದಿದ್ದೀವಿ. ಆದರೂ ಕೂಡ ನಮಗೆ ದೇವರು ಬರೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಇದ್ದಾರೆ. ಇಲ್ಲಿ ಬಂದಾಗ್ಲಿಂತ ಒಳ್ಳೇದಾಗ್ತಾ ಇದೆ ಸರ್. ಕಾವೇರಿ ತೀರ್ಥೋದ್ಭವ ಕೊಡವರ ಪಾಲಿಗಂತೂ ದೊಡ್ಡ ಸಂಭ್ರಮ. ತೀರ್ಥೋದ್ಭವದ ಹಿಂದಿನ ಭತ್ತದ ಗದ್ದೆಯಲ್ಲಿ ನೈವೇದ್ಯ ಇಡುವ ರೈತರು ಯಾವುದೇ ತೊಂದರೆಯಾಗದಂತೆ ಪ್ರಾರ್ಥಿಸ್ತಾರೆ. ನಂತರ ಪವಿತ್ರ ನೀರನ್ನ ಮನೆಗೆ ತಂದು ಪೂಜಿಸ್ತಾರೆ. ತೀರ್ಥೋದ್ಭವದ ನಂತರ 1 ತಿಂಗಳು ಪೂರ್ತಿ ಜಾತ್ರೆ ಕೂಡ ನಡೆಸಲಾಗುತ್ತೆ. ಕೊಡಗಿನವರ ಕುಲದೇವತೆ ಕಾವೇರಿಯ ಉಗಮದ ಪವಿತ್ರ ಕ್ಷಣಕ್ಕಾಗಿ ಲಕ್ಷಾಂತರ ಜನ ಕಾಯ್ತಿದ್ದಾರೆ. ತುಲಾ ಸಂಕ್ರಮಣ 17ನೇ ತಾರೀಕಿನಿಂದ ನವೆಂಬರ್ 16ನೇ ತಾರೀಕಿನವರೆಗೆ 1 ತಿಂಗಳ ಕಾಲ ಈ ತುಲಾ ಮಾಸದಲ್ಲಿ ಗಂಗೆ, ಉತ್ತರದ ಗಂಗೆ ಬಂದು ಕಾವೇರಿಯೊಂದಿಗೆ ಇರ್ತಾಳೆ, ಸಹೋದರಿಯಾದಂಥ ಕಾವೇರಿಯೊಂದಿಗೆ ಇರ್ತಾಳೆ. ಈ ಸಮಯದಲ್ಲಿ ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಕಾವೇರಿ ಸ್ನಾನ ಮತ್ತು ಹಾಗೆ ಗಂಗಾ ಸ್ನಾನ ಮಾಡಿದ ಎರಡೂ ಫಲ ಪ್ರಾಪ್ತಿ ಆಗ್ತದೆ ಅಂತ ಹೇಳುವಂಥ ನಂಬಿಕೆ ಇದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂದ ಹಾಗೆ ಕಾವೇರಿ ಹುಟ್ಟಿನ ಬಗ್ಗೆ ನಾನಾ ಕಥೆಗಳಿವೆ. ಅದರಲ್ಲೂ ಅಗಸ್ತ್ಯ ಮುನಿಯ ವೈಮಸ್ಯದಿಂದಾಗಿ ಕಾವೇರಿಯು ನದಿಯಾಗಿ ಹರಿದಳು ಎಂಬ ಐತಿಹ್ಯವಿದೆ. ಹೀಗಾಗಿಯೇ ಜನ ಕಾವೇರಿಯನ್ನ ದೇವರಂತೆ ಕಾಣ್ತಿರೋದು. ಇವತ್ತೇ ಕಾವೇರಮ್ಮನ ಹುಟ್ಟುಹಬ್ಬ. ಲಕ್ಷಾಂತರ ಭಕ್ತರಿಗೆ ತೀರ್ಥ ಕರುಣಿಸೋ ದಿನ. ಇವತ್ತು ರಾತ್ರಿ ತಲಕಾವೇರಿಯಲ್ಲಿ ಕಾವೇರಿ ಉಕ್ಕಿ ಬರಲಿದ್ದಾಳೆ. ಇದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬನ್ನಿ ಹಾಗಾದರೆ ಎಷ್ಟು ಹೊತ್ತಿಗೆ ಕಾವೇರಿ ದರ್ಶನವಾಗ್ತಾಳೆ ಅನ್ನೋದನ್ನು ನೋಡಿ ಬರೋಣ. ಇವತ್ತು ತುಲಾ ಸಂಕ್ರಮಣ. ಈ ದಿನವೇ ಕಾವೇರಿ ತೀರ್ಥೋದ್ಭವವಾಗೋದು. ತಡರಾತ್ರಿ ಅಥವಾ ಮುಂಜಾನೆಯಲ್ಲಿ ಕಾವೇರಿ ಉಕ್ಕಿ ಬರ್ತಾಳೆ. ಈ ಬಾರಿ ಮಿಥುನ ಲಗ್ನದಲ್ಲಿ ತಡರಾತ್ರಿ 11:43 ಸರಿಯಾಗಿ ಕುಂಕುಮ ತುಂಬಿದ ಕುಂಡಿಕೆಯಲ್ಲಿ ಜಲ ಮೇಲೇಳಲಿದೆ. ಹಿಂದಿನ ವರ್ಷದ ತೀರ್ಥೋದ್ಭವದ ನಂತರ ಮುಂದಿನ ವರ್ಷದ ತೀರ್ಥೋದ್ಭವದ ಬಗ್ಗೆ ಹಿರಿಯರು ತೀರ್ಮಾನಿಸುತ್ತಾರೆ. ಮೂಲ ಕಾವೇರಿ ತೀರ್ಥೋದ್ಭವದ ಪುಣ್ಯಕಾಲವನ್ನು ಪಂಚಾಂಗದಲ್ಲಿ ನೋಡಿ ನಿರ್ಧರಿಸಲಾಗುತ್ತದೆ. ಪುರೋಹಿತರು ಆ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ. ಇದು ಎಂಡೋಮೆಂಟ್ ಆದ್ದರಿಂದ ಅದು ಎಕ್ಸಿಕ್ಯೂಟಿವ್ ಆಫೀಸರ್ ಡಿಸೈಡ್ ಮಾಡಿಬಿಟ್ಟು ಅದನ್ನು ಜಾತ್ರೆಯನ್ನು ಮಾಡ್ತಾರೆ, ಅಂದರೆ ತೀರ್ಥ ಬರೋದು. ಹಾಗೆಯೇ ಈ ಸಲ 11:43 ತೀರ್ಥ ಬರ್ತಾ ಇದೆ. ಅಂದಹಾಗೆ ತುಲಾ ಸಂಕ್ರಮಣ ಕಾಲವನ್ನು ಉತ್ತರದ ಪವಿತ್ರ ಗಂಗೆ ತನ್ನ ಸಹೋದರಿ ಕಾವೇರಿಯನ್ನ ಭೇಟಿ ಮಾಡಲು ಬರುವ ಕಾಲ ಅಂತ ಕರೀತಾರೆ. ಗಂಗೆ ಕಾವೇರಿಯೊಂದಿಗೆ ಸೇರಿ ಹರಿಯುತ್ತಾಳೆಂಬ ನಂಬಿಕೆ ಜನರಲ್ಲಿದೆ. ಇಂತಹ ಕ್ಷಣವನ್ನು ನೋಡಲು ಜನ ಕಾತರದಿಂದ ಕಾಯ್ತಿದ್ದಾರೆ. ಜೊತೆಗೆ ಪೂಜಾ ಕೈಂಕರ್ಯಗಳಿಗೂ ಸಕಲ ಏರ್ಪಾಟು ಮಾಡಲಾಗಿದೆ. ನಾವು ತಕ್ಕರಾಗಿ ಸಾಂಪ್ರದಾಯಿಕವಾದಂಥ ಕೆಲವು ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ಆ ಪ್ರಕಾರ ಚಿನ್ನಾಭರಣಗಳನ್ನು ಈಗಾಗಲೇ ನಾವು ತಲಕಾವೇರಿಗೆ ತಂದಾಗಿದೆ ಮುಜರಾಯಿ ಇಲಾಖೆಯಿಂದ. ನಾಳೆ ಬೆಳಿಗ್ಗೆ 8:30 ಗಂಟೆಗೆ ಕಾವೇರಿ ಮಾತೆಗೆ ಚಿನ್ನದಿಂದ ಅಲಂಕಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ.
ಔಷಧೀಯ ಗುಣವನ್ನು ಹೊಂದಿರೋ ಕಾವೇರಿ ತೀರ್ಥದಲ್ಲಿ ಮಿಂದೇಳಲು ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಆಗಮಿಸುತ್ತಾರೆ. ಹೀಗಾಗಿ ತಲಕಾವೇರಿಯಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿದೆ. ಗಿರಿಧರ್, ಸುವರ್ಣ ನ್ಯೂಸ್ 24/7 ಮಡಿಕೇರಿ. ಇದು ಕನ್ನಡ ಜನರು ಪರಿಸರದ ಮೇಲಿಟ್ಟಿರೋ ಭಕ್ತಿ, ತನಗೆ ನೆರವಾಗ್ತಿರೋ ನದಿಯ ಮೇಲಿನ ಪ್ರೀತಿ, ಹಲವಾರು ವರ್ಷಗಳಿಂದ ನಂಬಿಕೊಂಡು ಬರ್ತಾ ಇರೋ ಪ್ರತೀತಿ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.